ಬೆನ್ನಕ್ಕೆ ರೈತರಿಗೆ ನೋಟಿಸ್ ಇಶ್ಯೂ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಎಸ್ಬಿಐ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ನಿಂದ ನೋಟಿಸ್ ನೀಡಲಾಗ್ತಾ ಇದೆ. ಸಾಲ ಮರುಪಾವತಿ ಮಾಡುವಂತೆ ರೈತರಿಗೆ. ಚಿಂಚೋಳಿ ತಾಲೂಕಿನ ಹಲವು ರೈತರಿಗೆ ನೋಟಿಸ್ ರವಾನೆಯಾಗಿದೆ. ವಾರ್ಷಿಕ -12% ಬಡ್ಡಿ ದರ ಪಾವತಿ ಮಾಡುವಂತೆ ಸೂಚನೆ ನೀಡಲಾಗ್ತಾ ಇದೆ. ಅಥವಾ ಈಗಾಗಲೇ ನಿಗದಿಪಡಿಸಿದ ಬಡ್ಡಿ ಪಾವತಿ ಆಗಲೇಬೇಕು ಅಂತ ಉಲ್ಲೇಖ ಆಗಿದೆಯಂತೆ ನೋಟಿಸ್ನಲ್ಲಿ. ಬರಗಾಲದಿಂದ ಆಲ್ರೆಡಿ ರೈತರು ಕಂಗೆಟ್ಟು ಹೋಗಿದ್ದಾರೆ. ಇದರ ಬೆನ್ನಿಗೆ ಬ್ಯಾಂಕ್ಗಳಿಂದ ಬಿಗ್ ಶಾಕ್ ಎದುರಾಗ್ತಾ ಇದೆ. ಸಾಲ ಪಡೆದುಕೊಂಡಿದ್ದಾರೆ ರೈತರು, ಅದನ್ನ ಮರುಪಾವತಿ ಈಗಲೇ ಮಾಡಬೇಕು ಅಂತ ಎಸ್ಬಿಐ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ನಿಂದ ನೋಟಿಸ್ ನೀಡಲಾಗ್ತಾ ಇದೆ ರೈತರಿಗೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಂದ್ ಕಡೆ ಸರಿಯಾಗಿ ಮಳೆ ಇಲ್ಲ, ಬೆಳೆ ಇಲ್ಲ, ರೈತರು ಕಂಗೆಟ್ಟಿದ್ದಾರೆ ಬರಗಾಲದಿಂದ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸರ್ಕಾರಗಳಿಂದ ಲಕ್ಷಾಂತರ ರೂಪಾಯಿ ಕಾರ್ಪೊರೇಟ್ ಸಾಲ ಮನ್ನಾ ಆಗಿದೆ. ಬರದಿಂದ ಸಂಕಷ್ಟದಲ್ಲಿರುವ ರೈತರ ಸಾಲ ವಸೂಲಿಗೆ ಆತುರ ಯಾಕೆ ಅನ್ನೋದು ಪ್ರಶ್ನೆ ಆಗುತ್ತೆ. ದೇಶದಲ್ಲಿ 9 ವರ್ಷಗಳಲ್ಲಿ ವಸೂಲಾಗದ ಸಾಲ 10.16 ಲಕ್ಷ ಕೋಟಿ. ಆದ್ರೆ ಕೃಷಿಗಾಗಿ ಸಾಲ ಪಡೆದ ರೈತರಿಗೆ ನೋಟಿಸ್ ಮೇಲೆ ನೋಟಿಸ್ ನೀಡ್ತಾ ಇರೋದು ಯಾಕೆ ಅನ್ನೋದೇ ರೈತರ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. ಬ್ಯಾಂಕುಗಳ ನಡೆಯ ವಿರುದ್ಧ ರೈತ ಮುಖಂಡರು ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನೋಟಿಸ್ ನೀಡಿದ 15 ದಿನದ ಒಳಗಾಗಿ ಸಾಲ ಪುನರ್ರಚನೆಯ ಬಗ್ಗೆ ಆಕ್ಷೇಪಣೆ ಇದ್ರೆ ಸಲ್ಲಿಸಿ ಅಂತ ಕೂಡ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇರೋದು. ಬ್ಯಾಂಕುಗಳ ನಡೆಯ ವಿರುದ್ಧ ರೈತ ಮುಖಂಡರು ಸ್ವತಃ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ಬ್ಯಾಂಕುಗಳಿಂದ ಶಾಕ್, ಮತ್ತೊಂದು ಕಡೆ ರಾಜ್ಯ ಸರ್ಕಾರದಿಂದಲೂ ಕೂಡ ಶಾಕ್. ಕಾರಣ ಸಚಿವರೇ ರೈತರ ಬಗ್ಗೆ ಯಾವ ರೀತಿ ಉಡಾಫೆಯ ಮಾತುಗಳನ್ನ ಆಡ್ತಿದ್ದಾರೆ ಅನ್ನೋದನ್ನ ಕೇಳಿಸ್ಕೊಳ್ತಾ ಇದ್ವಿ. ಬರಗಾಲ ಬಂದ್ರೆ ರೈತರು ಖುಷಿ ಆಗಿರೋದಕ್ಕೆ ಸಾಧ್ಯನಾ? ಬರಗಾಲ ಬರ್ಲಿ ಅಂತ ರೈತರು ಬೇಡ್ಕೊಳ್ಳೋದಕ್ಕೆ ಸಾಧ್ಯನಾ? ಯಾಕೆ ಇಷ್ಟು ಉಡಾಫೆಯ ಉತ್ತರ ಸಚಿವರಿಂದ? ನಿಮಗೆ ಸಹಾಯ ಮಾಡಕ್ಕಾಗ್ಲಿಲ್ಲ, ರಾಜ್ಯ ಸರ್ಕಾರ ರೈತರ ಬೆನ್ನಿಗೆ ನಿಂತ್ಕೊಳ್ಳಕ್ ಆಗ್ಲಿಲ್ಲ ಅಂದ್ರೆ ಸರ್ಕಾರ ಇದ್ರೆಷ್ಟು ಬಿಟ್ರೆಷ್ಟು ಅಂತ ರೈತರು ಪ್ರಶ್ನೆ ಮಾಡ್ತಿದ್ದಾರೆ. ಬ್ಯಾಂಕುಗಳಿಗೆ ಒಂದು ಖಡಕ್ ಸಂದೇಶ ರವಾನೆ ಮಾಡೋದಕ್ಕಾಗಲ್ವಾ ರಾಜ್ಯ ಸರ್ಕಾರಕ್ಕೆ ಅನ್ನೋದು ಪ್ರಶ್ನೆ. ಈ ಕೂಡಲೇ ಸಾಲ ಮರುಪಾವತಿ ಮಾಡು ಅಂದ್ರೆ ರೈತರು ಹೇಗ್ ಮಾಡೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ರೈತ ಮುಖಂಡರು. ನೋಡಿ, ರಾಜ್ಯ ಸರ್ಕಾರ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾರೆ, ಈ ಕೃಷಿಗಾಗಿ ಸಾಲ ಪಡೆದುಕೊಂಡಿದ್ದಾರಲ್ಲ ರೈತರು, ಅದರ ಬಡ್ಡಿ ದರ ನಾವು ಕಡಿಮೆ ಮಾಡ್ತೀವಿ ಅಂತ. ಬರೀ ಅದು ಮಾತಿಗೆ ಮಾತ್ರ ಸೀಮಿತನ? ಈ ಕಡೆ ಬ್ಯಾಂಕುಗಳಿಂದ ನಿರಂತರವಾಗಿ ನೋಟಿಸ್ ಇಶ್ಯೂ ಆಗ್ತಾ ಇದೆ. ರೈತರಿಗೆ ಸಾಲ ಕೂಡಲೇ ಮರುಪಾವತಿಯಾಗಬೇಕು ಅಂತ. ಇದಕ್ ಮೊದಲು ಕಡಿವಾಣ ಹಾಕಬೇಕು ಅಂತ ಅನ್ಸುತ್ತೆ ಸಿಎಂ ಸಿದ್ದರಾಮಯ್ಯನವರು. ರೈತರ ಬೆಂಬಲಕ್ಕೆ ನಿಲ್ಲಲೇಬೇಕಾದಂತ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯನವ್ರಿಗೆ. ಒಂದ್ ಕಡೆ ಬರಗಾಲದ ಪರಿಹಾರದ ದುಡ್ಡು ಅವ್ರಿಗೆ ಹೋಗ್ತಾ ಇಲ್ಲ, ಈ ಕಡೆ ಪರಿಹಾರದ ಹಣ ಸಿಗದೆ ಒದ್ದಾಡ್ತಿದ್ದಾರೆ. ಇದರ ಬೆನ್ನಿಗೆ ಕೃಷಿಗಾಗಿ ಸಾಲ ಪಡೆದುಕೊಂಡಿರುವಂತ ರೈತರು ಕೂಡಲೇ ಮರುಪಾವತಿ ಮಾಡು ಅಂದ್ರೆ ಎಲ್ಲಿಂದ ಮಾಡೋದಕ್ಕೆ ಸಾಧ್ಯ? ಕೂಡಲೇ ಬ್ಯಾಂಕುಗಳಿಗೆ ಒಂದು ಖಡಕ್ ಸಂದೇಶ ರವಾನೆ ಆಗಬೇಕು. ಬಡ್ಡಿ ದರ ಕಡಿಮೆ ಮಾಡ್ತೀನಿ ಅಂತಿದ್ದೀರಲ್ಲ, ತ್ವರಿತ ಗತಿಯಲ್ಲಿ ಆ ಆದೇಶವನ್ನ ಹೊರಡಿಸಬೇಕಾಗುತ್ತೆ ಸಿಎಂ ಸಿದ್ದರಾಮಯ್ಯನವರು. ಇದೆಲ್ಲ ಆದ್ರೆ ಮಾತ್ರ ರೈತರಿಗೆ ಸಹಾಯ ಆಗೋದಕ್ಕೆ ಸಾಧ್ಯ. ಸಹಕಾರ ಬ್ಯಾಂಕುಗಳಲ್ಲಿ ಮಧ್ಯಮಾವಧಿ ಸಾಲ ಬರಗಾಲ ಬಂದಿರೋದ್ರಿಂದ ಮತ್ತೆ ಉತ್ತರ ಕರ್ನಾಟಕ ಭಾಗಕ್ಕೂ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬ್ಯಾಂಕ್ಗಳಿರುವ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಅಸಲನ್ನು ಕಟ್ಟಿದರೆ ಸಂಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಲಾಗುವುದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಓಂ ಪ್ರಕಾಶ್, ಮೊದಲೇ ಬರಗಾಲದಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ಇದರ ಬೆನ್ನಿಗೆ ಈಗ ಸಾಲ ಮರುಪಾವತಿ